ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡಿ. ಇವತ್ತಿನ ಕತೆ ಕಸಬರಿಕೆಯ ಮೇಲೆ ಸವಾರಿ. ಇದು ಮಾಯಾ ಲೋಕದ ಕತೆ. ಅಲ್ಲಿ ಒಬ್ಬಳು ಮಾಟಗಾತಿ ಇದ್ದಳು. ಈ ಮಾಟಗಾತಿ ತುಂಬ ಬೇಸರದಿಂದ ಇರುತ್ತಿದ್ದಳು. ಅದಕ್ಕೆ ಕಾರಣ ಅವಳ ಬೆಕ್ಕು. ಆ ಬೆಕ್ಕಿಗೆ ಹಾರುವುದೆಂದರೆ ತುಂಬ ಭಯ. ಇದರಿಂದ ಆ ಮಾಟಗಾತಿಗೆ ತುಂಬ ಮುಜುಗರವಾಗುತ್ತಿತ್ತು. ಬೇರೆಲ್ಲ ಮಾಟಗಾತಿಯರ ಬೆಕ್ಕುಗಳು ಅವರ ಕಸಬರಿಕೆಯ ಮೇಲೆ ಆರಾಮವಾಗಿ ರಾಜಕುಮಾರರಂತೆ ಕುಳಿತು ಸಂತೋಷದಿಂದ ವಾಯುಮಾರ್ಗದಲ್ಲಿ ತಮ್ಮ ಮಾಟಗಾತಿಯರ ಜೊತೆ ಹಾರುತ್ತಿದ್ದವು. ಆದರೆ ಈ ಮಾಟಗಾತಿಯ ಬೆಕ್ಕು ಮಾತ್ರ ಪೊರಿಕೆಯ ಮೇಲೆ ಕುಳ್ಳಿರಿಸಿದ ಕೂಡಲೇ ಭಯದಿಂದ ನಡುಗುತ್ತಾ ಕರುಣಾಜನಕವಾಗಿ ಎಂದು ಅಳುತ್ತಿತ್ತು. ಆಗ ಅದರ ಮುಖ ಬಿಳಿಚಿ ಹೋಗುತ್ತಿತ್ತು. ಇದನ್ನು ನೋಡಿ ಉಳಿದೆಲ್ಲ ಮಾಟಗಾತಿಯರು ಹಾಸ್ಯ ಮಾಡುತ್ತಾ, ನೀನು ಆ ಬೆಕ್ಕನ್ನು ಅತ್ತ ಎಸೆಯಬಾರದೆ ಅನ್ನುತ್ತಿದ್ದರು. ಈ ಮಾತುಗಳನ್ನು ಕೇಳಿ ಮಾಟಗಾತಿಗೆ ತುಂಬ ಬೇಸರವಾಗುತ್ತಿತ್ತು. ಏಕೆಂದರೆ ಮಾಟಗಾತಿ ತನ್ನ ಬೆಕ್ಕನ್ನು ತುಂಬ ಪ್ರೀತಿಸುತ್ತಿದ್ದಳು. ಬದಲಾಗಿ ಅದನ್ನು ಬಿಟ್ಟು ಇರುತ್ತಿರಲಿಲ್ಲ. ಬೆಕ್ಕನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಳು. ಮಾಟಗಾತಿಯು ಬೇಸರದಿಂದ ಇರುವುದನ್ನು ಬೆಕ್ಕು ಗಮನಿಸಿದ್ದು. ಹೇಗಾದರೂ ನಾನು ಹಾರುವುದು ಕಲಿಯಬೇಕು ಎಂದು ನಿರ್ಧರಿಸಿದ್ದು. ಒಂದು ದಿನ ಮಾಟಗಾತಿಯು ಬೆಕ್ಕನ್ನು ಪೊರಕೆಯಲ್ಲಿ ಕೂರಿಸಿಕೊಂಡು ಸ್ವಲ್ಪವಾಗಿ ದೂರ ಹಾರುತ್ತಾ ಹಾರುವ ತರಬೇತಿ ಕೊಡತೊಡಗಿದಳು. ಬೆಕ್ಕು ಸಹ ಹಾರಲು ಧೈರ್ಯ ತಂದುಕೊಂಡು ಪ್ರಯತ್ನಿಸಿತು. ಈ ತಾಲೀಮಿನ ದೆಸೆಯಿಂದ ಬೆಕ್ಕಿಗೆ ಧೈರ್ಯ ಉಂಟಾಯಿತು. ಹೀಗೆ ಕೆಲವೇ ದಿನಗಳಲ್ಲಿ ಅದು ಪೊರಿಕೆಯ ಮೇಲೆ ಕುಳಿತು ಬಾನೆತ್ತರದಲ್ಲಿ ಹಾರಲು ಶಕ್ತವಾಯಿತು. ಇದರಿಂದ ಮಾಟಗಾತಿಗೆ ತುಂಬ ಸಂತೋಷವಾಯಿತು. ಎಲ್ಲ ಮಾಟಗಾತಿಯರಂತೆ ತನ್ನ ಪ್ರೀತಿಯ ಬೆಕ್ಕನೊಂದಿಗೆ ವಾಯುಮಾರ್ಗದಲ್ಲಿ ಹಾರಿದಳು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.